ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಈ ವಿಡಿಯೋನಂತೂ ಕೊನೆಯವರೆಗೂ ನೋಡಿ, ನಿಜವಾಗ್ಲೂ ಖುಷಿ ಪಡ್ತೀರಾ. ಮಕ್ಕಳನ್ನ ಕರ್ಕೊಂಡು ಹೋಗಿದ್ದತ್ತು ಇನ್ನೂ ತುಂಬಾನೇ ಖುಷಿ ಆಯಿತು. ಒಂದೇ ದಿನದಲ್ಲಿ 2 ಅದ್ಭುತವಾದ ಸ್ಥಳಗಳನ್ನ ನೋಡಿದ್ವಿ. ಒಂದು ಭೂವರಹನಾಥ ದೇವಸ್ಥಾನ, ನಿಜರೂಪ ದರ್ಶನನೇ ಆಯಿತು. ಮತ್ತೆ ರಂಗನತಿಟ್ಟು ಪಕ್ಷಿಧಾಮ, ಹತ್ರದಿಂದ ಮೊಸಳೆಗಳು, ಮೈಗ್ರೇಷನ್ಗೆ ಬಂದಿರೋ ಅಂಥ ಬರ್ಡ್ಸ್ಗಳು, ಮತ್ತೆ ಅಮ್ಮ ಬರ್ಡು ತನ್ನ ಮರಿಗಳಿಗೆ ಊಟ ತಿನ್ಸೋದು, ಮೊಸಳೆ ಬರ್ಡ್ನ ಬೇಟೆ ಆಡೋದು, ಇನ್ನು ತುಂಬಾ ವಿಷಯಗಳನ್ನ ನೋಡಿದ್ವಿ. ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್ ಗೈಸ್. ಹೀಗೆ ಒಳ್ಳೊಳ್ಳೆ ಸಾಂಗ್ ಕೇಳ್ಕೊಂಡು ಮಜಾ ಮಾಡ್ಕೊಂಡು ಹೊರಟಿದ್ವಿ. ಮತ್ತು ಇದು ಹಾಸನ್ ಟು ಮೈಸೂರು ರೋಡ್. ಈ ರೋಡ್ ಬಗ್ಗೆ ನಾನು ಡಾಕ್ಯುಮೆಂಟ್ರಿನೇ ಮಾಡಿದ್ದೀನಿ. ನಾನು ಹಳೆ ವ್ಲಾಗಲ್ಲಿ ಇದೆ, ಅದು ಐ ಬಟನಲ್ಲಿ ಹಾಕ್ತೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಂಥ ವ್ಲಾಗ್. ಹಾಸನ್ ಟು ಮೈಸೂರು ರೋಡಲ್ಲಿ ಓಡಾಡೋರು ಯಾರಾದರೂ ಇದ್ದರೆ ಡೆಫಿನೆಟ್ಲಿ ಕನೆಕ್ಟ್ ಆಗ್ತೀರಾ. ಚಿಕ್ಕದು ಇಷ್ಟಿಷ್ಟೇ ಇದೆ, 10 ರೂಪಾಯಿಗೆ 3 ಅಂತ ಇದೆ. ಅದೇ ಹಲಸಿನ ಹಣ್ಣು ಮೇಲಿರೋ ಆಸೆಗೆ ತಗೊಂತ ಇದ್ದೀವಿ. ನನ್ನ ಫೇವ್ರೆಟ್ ಫ್ರೂಟ್ ಹಲಸಿನ ಹಣ್ಣು. ಒಂದು ತಿಂತಾಯಿರಿ ಅಂತ ಕೊಟ್ಟೋದು. ಚೆನ್ನಾಗಿದೆ. ಇದೆ ಚಿಕ್ಕದು ಇಷ್ಟಿಷ್ಟೇ ಇದೆ. ಮೈಸೂರು ಮಂಡ್ಯ ಕಡೆ ಹಳ್ಳಿ ಜೀವನ ಬ್ಯೂಟಿಫುಲ್ ಗೈಸ್. ರೋಡಿಗೆ ಜೋಳ ಹಾಕೊಂಡಿದ್ದಾರೆ ನೋಡಿ. ದೇವಸ್ಥಾನ ಜಾಸ್ತಿ ಹೇಳ್ತಾರೆ ಇಲ್ಲಿ. ದೇವಸ್ಥಾನವು ತಡಿ ಒಂದು ನಿಮಿಷ ಬಂದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಯ್ತಲ್ಲ, ಇರೋ ಒಂದು ನಿಮಿಷ. ತಾಳೆ ಅಣ್ಣ. ಬಂದೆ 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 ಕಣವ. ಎಷ್ಟವ? ಇಲ್ತಪ್ಪ 100 ರೂಪಾಯಿ ಕಂತ. ಓ ಅಷ್ಟೇನಾ? ಜಾಸ್ತಿ. ಇನ್ನೂ ಒಂದು ಕುಚ್ ಕೊಡ್ಲಾ? 100 ರೂಪಾಯಿಗ? 100 ರೂಪಾಯಿ ಇದು. ಹಾ, ಒಂದು 50 ರೂಪಾಯಿ ಕೊಡುವ ಸಾಕು. ದೇವಸ್ಥಾನಕ್ಕೆ ಲಕ್ಷ್ಮೀದೇವಿ ಭೂದೇವಿಗೆ ಹೋಯ್ತದೆ, ಇವರು ಮಡ್ಕೊಳಕ್ಕೆ ಹೋಯ್ತದೆ. 200 ರೂಪಾಯಿ ಮಾರ್ತಿರೋಣ. ನಾನು ಯಾವಾಗಲೂ 100 ರೂಪಾಯಿಗೆ ಕೊಡೋದು. 200 ರೂಪಾಯಿ ಮಾರ್ತಾರೆ, ನಾನು ಬರೀ 100 ರೂಪಾಯಿಗೆ ಅಣ್ಣ. ಯಾವಾಗ ಕೊಟ್ಟರು? ಆಯ್ತು ಬಿಡವ, ಇನ್ನೇನು. ಈ ತೋಳ್ಸಿ ತಾಳಿ ಅಲ್ಲಿ 200 ರೂಪಾಯಿ ಇಲ್ತ. ಆಯ್ತು. ಸರಿ ಅಣ್ಣ. ತುಳಸಿಯಾರ 60,000 ರೂಪಾಯಿನಲ್ಲಿ ಸಂಬಳದಂಗಿದ್ದ ಈ ಮಗನಂಗೆ ತೀರ್ಕೊಬಿಟ್ಟ. ಈಗ ಜಮೀನಿಲ್ಲ, ಒಂದು ಗ್ರಾಂಟ್ ಮನೆ ಇದೆ, ಹೆಂಗ ತಕೊಂಡು ಜೀವನ ಮಾಡ್ತಾ ಇದ್ದೆ. 3 ಸತಿ ಸತ್ತು ಬದುಕಿವ್ನಿ ಕವ್ವ ನಾನು. ಆಯ್ತಾಯ್ತು, ಇರ್ಲಿ, ಒಳ್ಳೇದಾಗ್ಲಿ ಬಿಡು. ಒಳ್ಳೇದಾಗ್ಲಿ ಕಾಲ್ ತಗೊಳ್ಳಿ ತೋಳ್ಸಿ. ವರಸ್ವಾಮಿಗೆ ಇಲ್ಲಿ ಸೈಡಿಗಾರ ಹಾಕ್ತೀನಿ ಬಿಡು. ಎಷ್ಟು ಮಾರ್ಬೇಕು? ಎಷ್ಟು ಮಾರ್ ಇದೆ ಇಲ್ಲಿ? 3 ಮಾರಿದೆ. 18 ಅಡಿದವರು ಹುಡುಗರು ಬಿಸಿಲಲ್ಲಿ ಬಂದ್ಬಿಡ್ತೀರಾ? ಇಲ್ಲ ಅಣ್ಣ, ಅದು ಹಂಗೆ ಬರೋದು. ಮನ್ಸಾಗಲ್ಲ. ಒಂದು ಮಾರ್ಕ್ ಕೊಡೋದ್ಲಾಗಿ ತಾಳೆ ಅಣ್ಣ. 18 ಅಡಿದವರು. ಬೇಡ ಬೇಡ. ಯಾರು ಕಟ್ಕೊಡೋದು ನಿಂಗೆ? ತಂದು ಮಾರೋದು. ಒಂದು ಮಾರೋದು? ಹ್ಞೂ ಅಣ್ಣ. ಒಂಚೂರು ಗ್ಲಾಸ್ ಐತೆ ಅಣ್ಣ. ಒಂಚೂರು ಅಗಲ ಮಾಡ್ಕಯ್ಯ, ನೋಡೋಣ ಹೆಂಗೆ ಗೊತ್ತೆ. ಹಿಂಗ ಕಣ ಅಳಿಯೋದು, ಆ ಕಡೆಗೆ ನಿಂತ್ಕಳ. ಓದಿ ಬಿಡೋದ್ಲಾಗಿ ಒಂಚೂರು ಕೊಡೋ, ಜಾಸ್ತಿ ಸೇರಿಸಿ. ಒಂಚೂರು ಗ್ಲಾಸ್ ಐತೆ ಅಣ್ಣ. ಗ್ಲಾಜು ಏಕೆ ಕಟ್ ಮಾಡಕ್ಕೆ? ಎಷ್ಟು ಕೊಡ್ಬೇಕು? 100 ರೂಪಾಯಿ ಅಲ್ಲ, ಓಲಿ ಪಾಪ ಬಿಸಿಲಲ್ಲಿ ನಿಂತವನೆ, ತಗೋಬಿಡುತ್ತೆ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ನೋಡ್ದಾಗ್ಲಿಂದ ಈ ಮಂಡ್ಯ ಸ್ಲ್ಯಾಂಗ್ ಒಂಥರ ಕ್ಯೂಟ್ ಅನ್ಸುತ್ತಲ್ಲ. ಅಜ್ಜಿನೂ ಅದೇ ಸ್ಲ್ಯಾಂಗಲ್ಲೇ ಮಾತಾಡ್ತಾ ಇದ್ರು. ಮತ್ತು ಆ ಹುಡುಗ ನೋಡಿದ್ರ ಎಷ್ಟು ಚುರುಕಿದ್ದಾನೆ ಅಂತ. ಎಂಥ ಬಿಸ್ನೆಸ್ ಮೈಂಡ್ ಇದೆ ಅವನಿಗೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಮನ್ನಂತೂ ಹಿಂದೆ ಮುಂದೆ ಹೋಗೋಕ್ಕೆ ಬಿಡಲಿಲ್ಲ ತಗೊಳ್ಳೋವರೆಗೂ. ಬಿಸಿಲಲ್ಲಿ ನಿಂತಿದ್ನೆಲ್ಲ ತಗೊಂಡ್ವಿ. ಅವನು ಖುಷಿಯಾದ, ನಮಗೂ ಖುಷಿ ಆಯಿತು. 5-6 ವರ್ಷದ ಹಿಂದೆ ಒಂದ್ಸಲ ಬಂದಿದ್ವಿ. ಅವಾಗಿನ್ನೂ ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ವೆಹಿಕಲ್ ಅಂದರೆ ಏನು, ನಾವು ಬಂದಾಗ ಒಂದು 10-20 ಇರೋದು ಅಲ್ವಾ? ಫುಲ್ಲು. ಅಯ್ಯೋ, ಸಂಡೆ ಸಖತ್ ರಶ್ ಇರುತ್ತಂತೆ. ವೆಹಿಕಲ್ ಅಂದರೆ ಕಮ್ಮಿ ಇಲ್ಲ ವೆಹಿಕಲ್ಸ್. ಇನ್ನು ಕನ್ಸ್ಟ್ರಕ್ಟ್ ಆಗಿಲ್ವಾ ಅಂತ ಇಷ್ಟೊಂದು ಕಲ್ಲಿದಾವೆ. ಇನ್ನು ಏನ್ ಕಲ್ಲದು? ಕಲ್ಲಿಂದ ತಂದವ್ರು ಮಾರಾಯ್ತು ಇಷ್ಟೊಂದ. ಕಲ್ಲು ಎಷ್ಟೊಂದು ಕಲ್ಲಿದಾವೆ. ಏನು ಕಲ್ಲೋದು? ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದಾರೆ ಅನ್ಸತ್ತಿದು. ನಾವು ಬಂದಾಗಿಂದನೂ ಇದೆ. ನಾವು ಬಂದೆ 7-8 ವರ್ಷ ಆಗ್ಲಿಲ್ವಾ?
ಆಗಿದೆ ಮುದ್ದುಗೆ ಒಂದೆರಡು 3 ವರ್ಷನಾ 2 ವರ್ಷನಾ? 2 ವರ್ಷ. ಬಿಸಿಲು ಅಂದರೆ ಕಮ್ಮಿ ಬಿಸಿಲಿಲ್ಲ, ಕಲ್ಲಂತೂ ಸಿಕ್ಕಾಬಟ್ಟೆ ಕಲ್ಲುಗಳು ಇಟ್ಟಿದ್ದಾರೆ ನೋಡಿಲೆ. ಏಳು ಬಾಗಿಲು ದಾಟಿ ಸ್ವಾಮಿ ನೋಡೋಕ್ಕೆ ಒಳಗಡೆ ಹೋಗೋ ಥರ ದೇವಸ್ಥಾನ ಕಟ್ತಾ ಇದ್ದಾರಂತೆ. ಅದಕ್ಕೆ ಕಲ್ಲುಗಳನ್ನ ಸ್ಟಾಕಪ್ ಮಾಡ್ಕೊಂಡಿದ್ದಾರೆ. ನಾವು ಒಂದು 5-6 ವರ್ಷದ ಹಿಂದೆ ಬಂದಾಗಲೂ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೆ ಇತ್ತು. ಹೆಚ್ಚು ಕಮ್ಮಿ ಇಲ್ಲಿ ಸುತ್ತ ಫುಲ್ ಹಾಕಿದ್ದಾರೆ, ಎಂಟವರೆಗೂ ಇದೆ ನೋಡಿ. ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಇಲ್ಲಿ ಗಂಟು ಬಂದ್ರು ನಾವು ಈಗ ಎಡಬಿಟ್ಟು ಅಂತ ನಾವಂತೂ ಈ ಥರ ಜಾತ್ರೆ ವಾತಾವರಣನ ನೋಡಿ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ಅಲ್ಲಲ್ಲಿ ಪುರಿ ಖಾರ ಮತ್ತು ಚಾಟ್ಸು, ಪಾನಿಪುರಿ ಅಂಗಡಿಗಳು, ಕಬ್ಬಿನ ಹಾಲು, ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಸ್ಪೆಷಲ್ ಆದಂಥ ಇಟ್ಟಿಗೆ ಪೂಜೆ ಮಾಡಿಸ್ತೀವಲ್ಲ, ಹಾಗಾಗಿ ಇಟ್ಟಿಗೆಗಳು ಎಲ್ಲನೂ ಮಾರ್ತಾಯಿದ್ರು. ಮತ್ತು ಅವರು ಬೆಳೆದು ತಂದಿರೋ ಅಂಥ ಫ್ರೆಶ್ ಆಗಿರೋ ಅಂಥ ಶುಂಠಿ ತರಕಾರಿಗಳನ್ನೂ ಇಲ್ಲಿ ಮಾರ್ತಾಯಿದ್ರು. ಬೇಳೆಕಾಳು, ತುಂಬ ಥರ, ಅಂದರೆ ಒಂಥರ ಜಾತ್ರೆ ದಿನ ಇರುತ್ತೇನೋ ಇಲ್ಲಿ ಅಂತಲೇ ಅನ್ನಿಸ್ತಾ ಇತ್ತು ನಮಗೆ. ಭೂದೇವಿ ಸಮೇತ ಇರುವಂಥ ಭೂವರಹನಾಥ ತುಂಬ ಜನಕ್ಕೆ ಜೀವನನ ಕಟ್ಕೊಟ್ಟಿದ್ದಾನೆ ಇಲ್ಲಿ. ಅವನ ಹೆಸರು ಹೇಳ್ಕೊಂಡು ಎಷ್ಟೊಂದು ಫ್ಯಾಮಿಲೀಸ್ ಊಟ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ವುಮೆನ್ ಎಂಪವರ್ಮೆಂಟ್ನ ನೀವಿಲ್ಲಿ ನೋಡ್ಬೋದು. ತುಂಬ ಜನ ಹೆಂಗಸರು ತಮ್ಮ ತಮ್ಮ ಅಂಗಡಿಗಳನ್ನ ಹಾಕ್ಕೊಂಡು ಇಲ್ಲಿ ಜೀವನನ ನಡೆಸ್ತಾ ಇದ್ದಾರೆ. ತುಂಬ ಕೈಂಡಾಗಿ ಮಾತಾಡ್ತಾರೆ. ಹೋಗೋರಿಗೆ, ನಮಗೆ ಗೊತ್ತಿಲ್ಲದೆ ಇರೋರಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತಂಡ್ರ ಕಮ್ಮಿ ಬಿಸಿಲು ಇದು. ಇಲ್ಲಿ ಸ್ಪೆಷಲ್ ಏನಂತ ಅಂದರೆ, ಭೂಮಿಗೆ ಸಂಬಂಧಪಟ್ಟಿದ್ದು ಯಾವುದೇ ಸಮಸ್ಯೆಗಳಿದ್ರು, ಮನೆ ಕಟ್ಟೋರಿದ್ರು, ಸೈಟ್ ತಗೊಳ್ಳೋರಿದ್ರು, ಎಲ್ಲರೂ ಬಂದು ಇಲ್ಲಿ ದೇವಸ್ಥಾನದಿಂದ ಮಣ್ಣನ್ನು ಸುರಿದಿರ್ತಾರೆ. ಆ ಮಣ್ಣನ್ನು ಸ್ವಲ್ಪ ಕವರಲ್ಲಿ ತುಂಬ್ಕೊಂಡ್ಬಿಟ್ಟು ದೇವಸ್ಥಾನ ಸುತ್ತ 11 ಪ್ರದಕ್ಷಿಣೆ ಹಾಕಿ ನೀವು ಅಲ್ಲಿ ಹೋದರೆ ಅವರು ನಿಮಗೆ ಎಲ್ಲರದು ಮಣ್ಣು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ. ಅದನ್ನು ನೀವು ಮನೆಗೆ ತೊಗೊಂಬಂದು ಮತ್ತೆ ಬಿಳಿ ಬಟ್ಟೆ ಒಳಗೆ ಕಟ್ಟಿಟ್ಬಿಟ್ಟು ಪೂಜೆ ಮಾಡ್ಕೋಬೇಕು. ದೀಪದ ಬೆಳಕಲ್ಲೇ ನಾವು ದೇವ್ರನ್ನ ನೋಡೋದ್ರಿಂದ ದೂರಕ್ಕೆ ಕಾಣಲ್ಲ. ಅದು ಹತ್ರ ಹೋಗ್ತಾ ಹೋಗ್ತಾ ನಿಮಗೆ ಅದ್ರ ವೈಬ್ರೇಷನ್ಸ್ ಹೆಂಗೆ ಅನಿಸುತ್ತೆ ಅಂತ ಅಂದರೆ, ತುಂಬ ಹತ್ರ ಹೋಗಿ ಮುಂದೆ ನಿಂತ್ಕೊಂಡಾಗ ಅದನ್ನು ಹೇಳೋಕ್ಕೆ ಆಗಲ್ಲ. ತುಂಬ ದೊಡ್ಡ ವಿಗ್ರಹ, ಭೂದೇವಿ ಸಮೇತ ಇರುವಂಥ ಭೂವರಹನಾಥ, ಅದನ್ನು ನೀವು ನೋಡಿನೇ ಫೀಲ್ ಮಾಡಬೇಕು. ತುಂಬ ಅದ್ಭುತವಾಗಿ ಫೀಲ್ ಆಗುತ್ತೆ. ದೇವ್ರ ದರ್ಶನ ಆಗ್ತಿದ್ದಂಗೆ ನಿಮಗೆ ಅಲ್ಲೇ ಹೊಟ್ಟೆ ತುಂಬ ಪ್ರಸಾದ ಕೊಡ್ತಾರೆ. ಅದನ್ನು ತಿನ್ಕೊಂಡು KRS ಬ್ಯಾಕ್ ವಾಟರಲ್ಲಿ ಎನಫ್ ಟೈಮ್ನ ಸ್ಪೆಂಡ್ ಮಾಡ್ಬೋದು ನೀವು. ಚೆನ್ನಾಗಿರುತ್ತೆ ನೀರಲ್ಲೆಲ್ಲ ಆಟ ಆಡ್ಕೊಂಡು. ನಾವು ಸ್ವಲ್ಪ ಆಟ ಆಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಬಿಸಿಲಿದ್ದಿದ್ದರಿಂದ ಅಲ್ಲೇನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಇನ್ನೂ ಟೈಮ್ ಇತ್ತಲ್ಲ ನಮಗೆ, ಹಾಗಾಗಿ ಈಗ ಪಕ್ಷಿಧಾಮಕ್ಕೆ ಹೊರಟಿದ್ದೀವಿ. ಇದೇನಾಯಿತು ಅಂದರೆ, ನಾನು ಮಾತ್ರ ದೇವ್ರ ಪ್ರದಕ್ಷಿಣೆ ಹಾಕ್ತಾಯಿದ್ದೆ ದೇವಸ್ಥಾನದ ಸುತ್ತ. ಇವರೆಲ್ಲ ಬಿಸಿಲು ಅಂತ ಬಂದು ಆಲ್ರೆಡಿ ಕಾರೊಳಗೆ ಕೂತ್ಕೊಂಡ್ಬಿಟ್ಟಿದ್ರು. ನಾನು ಕೊನೆಗೆ ಹೆಂಗಿದ್ರು ಸ್ಟಾರ್ಟ್ ಮಾಡಿದ್ನಲ್ಲ ಅಂತ ಕಂಪ್ಲೀಟಾಗಿ ಪ್ರದಕ್ಷಿಣೆ ಹಾಕಿ ಬಂದೆ. ತುಂಬ ಅಂದರೆ ತುಂಬ ಬಿಸಿಲು, ಕಾಲಂತೂ ಸುಟ್ಟು ಹೋಗ್ತಾಯಿತ್ತು. ಅದಾದಮೇಲೆ ಇನ್ನೊಂದು ಸತಿ ದೇವ್ರ ದರ್ಶನ ಮಾಡ್ಕೊಂಬಂದಮೇಲೆ ಸರಿ ಹೋಯಿತು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಕಂಪ್ಲೀಟ್ ಪಕ್ಷಿಧಾಮದ ನಾವೇನೇನು ನೋಡಿದ್ವಿ ಅದನ್ನೆಲ್ಲ ಹಾಕ್ತೀನಿ ಅದರಲ್ಲಿ. ಇದು ಲಾಂಗ್ ಆಗಿಬಿಡುತ್ತೆ. ಒಂದು 10 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ಇದ್ದರೆ ನೋಡೋಕ್ಕೆ ಬೇಜಾರಾಗುತ್ತೆ ಅಂತ ಹೇಳ್ತಿರಲ್ಲ. ಸೊ ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ಎಕ್ಸೈಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.